ಜಗದ್ಗುರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಸಿದ್ದಗಿರಿ ಕಣೇರಿ ಜಿ ಕೊಲ್ಲಾಪುರ ಜಿಲ್ಲೆ ಮಹಾರಾಷ್ಟ್ರ ರಾಜ್ಯ ಪೂಜ್ಯರ ಆಶೀರ್ವಚನಕ್ಕಿಂತ ಪೂರ್ವದಲ್ಲಿ ಪೂಜ್ಯರಲ್ಲಿ ವಿನಂತಿ, ಮಹಾರಾಷ್ಟ್ರದಲ್ಲಿ ಪಂಚಮಸಾಲಿ ಜನ 25 ಲಕ್ಷಕ್ಕೂ ಹೆಚ್ಚು ಏನಪ್ಪ ಅಂದ್ರೆ ಅಲ್ಲಿ ನಮ್ಮ ಜನ ಇದ್ದಾರೆ. ಪೂಜ್ಯರು ಅವರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಸಂಘಟನೆಗೆ ಹೆಚ್ಚು ಚಾಲನೆ ಕೊಡಲಿ. ಆ ಹಿನ್ನೆಲೆಯೊಳಗೆ ನಮಗೆ ಅವರಿಂದ ಆಶೀರ್ವಚನ. ದಯವಿಟ್ಟು ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ, ಲಕ್ಷಾಂತರ ಮಂದಿ ಇಲ್ಲಿ ಸಮಾರಂಭದಲ್ಲಿ ನೆರೆದಿದ್ದಾರೆ. ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ಮಾತನಾಡಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಅವರೆಲ್ಲರ ಮಾತುಗಳನ್ನ ಮತ್ತು ಎಲ್ಲ ಸ್ವಾಮೀಜಿಗಳ ಮಾತುಗಳನ್ನ ಕೇಳಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವೀರಶೈವ ಪಂಚಮಸಾಲಿ ಸಮಾಜಕ್ಕಾಗಿ ಗುರುದ್ವಯರನ್ನು ಸ್ವೀಕರಿಸುವ ನಿಮಿತ್ತವಾಗಿ ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾದ ಪಂಚಮಸಾಲಿ ಸಮಾಜದ ಜಗದ್ಗುರುಗಳಾದ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳವರ ಚರಣಗಳಲ್ಲಿಯೂ ಚರಪಟ್ಟಾಧ್ಯಕ್ಷರಾದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿಯೂ ವಂದಿಸಿ, ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪೂಜ್ಯಪಾದರಲ್ಲಿಯೂ ಹಿರಿಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ನಮ್ಮ ದೇಶ ಧರ್ಮಪ್ರಿಯ ದೇಶ. ಯಾವ್ಯಾವ ದೇಶ ಯಾವ್ಯಾವುದೋ ವಿಷಯಕ್ಕೆ ಪ್ರಸಿದ್ಧ ಆಗಿದ್ದರೆ ನಮ್ಮ ದೇಶ ಧರ್ಮಕ್ಕೆ ಪ್ರಸಿದ್ಧವಾದದ್ದು ಅನ್ನೋ ಮಾತು ಎಲ್ರಿಗೂ ಗೊತ್ತಿದೆ. ಭಾರತವನ್ನು ಇಡೀ ಜಗತ್ತು ಯಾವ ದೃಷ್ಟಿಯಲ್ಲಿ ಗುರುತಿಸುತ್ತೆ ಅಂದರೆ ಧರ್ಮದ ದೃಷ್ಟಿಯಿಂದ ನಮ್ಮನ್ನು ಗುರುತಿಸ್ತಾರೆ. ಜಗತ್ತಿನ 21 ಸಂಸ್ಕೃತಿಗಳಲ್ಲಿ 19ರಿಂದ 20 ಸಂಸ್ಕೃತಿಗಳು ಕಾಲಾಂತರದಲ್ಲಿ ನಶಿಸಿ ಹೋದರೂ ಸಹಿತ ಭಾರತೀಯ ಸಂಸ್ಕೃತಿ ಅಂತೇನಿದೆ ಅದು ಇವತ್ತಿನವರೆಗೂ ಸಹಿತ ಜೀವಂತವಾಗಿ ಉಳಿದುಕೊಂಡದ್ದು ನಮ್ಮ ಧರ್ಮದಿಂದ. ಆ ಧರ್ಮವನ್ನು ರಕ್ಷಿಸಿದವರು ಯಾರು ಅಂದರೆ ನಮ್ಮ ದೇವರು ಮತ್ತು ನಮ್ಮ ಗುರುಗಳು. ಮಠಮಾನ್ಯಗಳು ಮಂದಿರಗಳನ್ನು ಭಗ್ನಗೊಳಿಸಿದರು ಪರದೇಶೀಯರು. ತತ್ಕ್ಷಣದಲ್ಲಿ ಕಟ್ಟಿಸುವಲ್ಲಿ ನಿರತರಾದಂಥವರು ನಮ್ಮ ಗುರುಗಳು, ನಮ್ಮ ರಾಜ ಮಹಾರಾಜರು. ಈ ದೇಶದ ವಿಶ್ವವಿದ್ಯಾಲಯಗಳನ್ನು ಬೆಂಕಿ ಹಚ್ಚಿ 6 ತಿಂಗಳವರೆಗೆ ಸುಟ್ಟರು. ಒಂದೊಂದು ಗ್ರಂಥಾಲಯ 6 ತಿಂಗಳು ಸುಡ್ತಿದ್ದು, ಅಷ್ಟೊಂದು ಸಂಪತ್ತು ಈ ನಾಡಿನಲ್ಲಿತ್ತು. ಆದಾಗ್ಯೂ ಸಹಿತ ಯಾವಾಗ ಗ್ರಂಥಗಳು ಹಾಳಾಗಿ ಹೋಗ್ತವೆ ಅಂತ ಅನಿಸ್ತು, ತತ್ಕ್ಷಣದಲ್ಲಿ ನಮ್ಮ ಗುರುಗಳಾದವರು ಎಚ್ಚೆತ್ತು ತಮ್ಮ ಶಿಷ್ಯರಿಗೆ ಪಾಠಗಳನ್ನು ಹೇಳಿ ಅವುಗಳನ್ನು ಮತ್ತೆ ಪುಸ್ತಕದ ರೂಪದಲ್ಲಿ ತಂದು ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿ ಇಳಿಸಿದರು. ಅಂತಲೇ ನಮ್ಮ ರಾಷ್ಟ್ರವನ್ನು ಹಾಡ್ತಾ ಹಾಡ್ತಾ ಸರ್ ಪೆ ಹಿಮಾಲಯ ಕಾ ಛತ್ರ ಹೈ, ಚರಣೋं में नदियाँ एकत्र है, हाथों में वेदों का पत्र है, ದೇಶ नहीं ऐसा अन्यत्र है. ಇಂಥ ರಾಷ್ಟ್ರ ಮತ್ತೊಂದು ಕಡೆ ಎಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು. ತಲೆಯ ಮೇಲೆ ಹಿಮಾಲಯದ ಛತ್ರ, ಚರಣದಲ್ಲಿ ಎಲ್ಲ ನದಿಗಳು ಏಕತ್ರ, ಕೈಗಳಲ್ಲಿ ಅಧ್ಯಾತ್ಮ ಸಾಹಿತ್ಯದ ಪತ್ರಗಳು. ಇಂಥ ದೇಶ ಅನ್ಯತ್ರ ಎಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾವು ಕೇಳ್ತೀವಿ. ಅಂತಲೇ ಒಬ್ಬ ಕವಿ ಹೇಳಿದ, आओ बच्चे तुम्हें कहावे तुम्हें बतावे कहानी हिंदुस्तान की, जिस मिट्टी का तिलक बनावे धरती हिंदुस्तान की. ಮಕ್ಕಳೇ, ನಿಮಗೆ ಈ ದೇಶದ ಕಥೆಯನ್ನು ಹೇಳ್ತೀನಿ ಬರ್ರಿ. ಈ ಮಣ್ಣು ಹೇಗಿದೆ ಅಂತಂದರೆ, ಈ ಮಣ್ಣನ್ನು ಕುಂಕುಮ ಅಂತ ತಿಲಕ ಅಂತ ಹಣಿಗೆ ಹಚ್ಕೊಳ್ಬೇಕು, ಅಂಥ ಪವಿತ್ರ ಭೂಮಿ. ಈ ಭೂಮಿಯ ಪಾವಿತ್ರ್ಯವನ್ನು ಉಳಿಸಿದವರು, ಬೆಳೆಸಿದವರು, ನಿರ್ಮಾಣ ಮಾಡಿದವರು ಯಾರು ಅಂದರೆ ನಮ್ಮ ಧಾರ್ಮಿಕರು, ನಮ್ಮ ಗುರುಗಳು, ಸಂತ ಮಹಂತರು. ಅಂಥ ನೆಲೆಯಲ್ಲಿ ಸಾಗಿ ಬಂದಂಥ ಧರ್ಮ, ಆ ಧರ್ಮದ ಅವಿಭಾಜ್ಯ ಘಟಕವಾದಂಥ ಈ ಸಮಾಜಕ್ಕೆ ಗುರುಗಳು ಅವಶ್ಯ ಬೇಕು.
ಹಿರಿಯರು ಇರದೇ ಇದ್ದರೆ ಮನೆ ಆಗೋದಿಲ್ಲ ಅಂತೆ, ಗುರು ಇರದೇ ಇದ್ದರೆ ಅದು ಸಮಾಜ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಯಾವಾಗಲೂ ಕೇಳ್ತಿರ್ತೀವಿ. ಅಂತ ತಿಳ್ಕೊಂಡೆ ತಾವು ಇಬ್ಬರು ಗುರುಗಳನ್ನು, ಪ್ರತಿಯೊಬ್ಬರು ತಮ್ಮ ತಮ್ಮ ಸಮಾಜಕ್ಕೆ ಒಬ್ಬರೇ ಗುರುಗಳನ್ನು ಆರಿಸಿಕೊಂಡ್ರೆ ತಾವು ಇಬ್ಬರು ಗುರುಗಳನ್ನು ಆರಿಸಿದ್ದು ನೋಡಿ ನಮ್ಗೆ ಆಶ್ಚರ್ಯ ಆಯಿತು. ಯಾಕೆ ಇಬ್ಬರು ಗುರುಗಳು ಅಂದರೆ ಒಬ್ಬರು ಹಾರ್ಡ್ವೇರು, ಒಬ್ಬರು ಸಾಫ್ಟ್ವೇರು. ಮಹಂತ ಶಿವಾಚಾರ್ಯ ಸ್ವಾಮಿಗಳು ಅನುಭವದಿಂದ ವೃದ್ಧರಾಗಿರೋದ್ರಿಂದ ಯಾರ ವಯಸ್ಸಿನಲ್ಲಿ ಉತ್ತರಾಧಿಕಾರಿಯನ್ನು ಮಾಡಿಕೊಳ್ಬೇಕಾಗಿತ್ತೋ ಅವರು ಈಗ ಪೀಠಾಧ್ಯಕ್ಷರಾಗಿ ಪೀಠಾಧಿಪತ್ಯವನ್ನು ವಹಿಸೋದನ್ನು ನೋಡಿದರೆ ಅವರು ಸಾಫ್ಟ್ವೇರ್ ಆಗಿ ಕೆಲಸ ನಿರ್ವಹಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ನಮ್ಮ ಸಿದ್ಧಲಿಂಗ ಶಿವಾಚಾರ್ಯರು, ಸಿದ್ಧಲಿಂಗ ಶಿವಯೋಗಿಗಳು ಹಾರ್ಡ್ವೇರ್ ಆಗಿ, ಜಗತ್ತು ಇವತ್ತು ನಿಂತಿರೋದು ಕಂಪ್ಯೂಟರ್ ಮೇಲೆ, ತಮಗೆಲ್ಲ ಗೊತ್ತು. ಆ ಕಂಪ್ಯೂಟರ್ ನಡಿಬೇಕಾಗಿತ್ತು ಅಂದರೆ ಬರೀ ಹಾರ್ಡ್ವೇರ್ನಿಂದನೂ ನಡೆಯೋದಿಲ್ಲ, ಬರೀ ಸಾಫ್ಟ್ವೇರ್ನಿಂದನೂ ನಡೆಯೋದಿಲ್ಲ. ಹಾರ್ಡ್ವೇರಿಗೆ ಸಾಫ್ಟ್ವೇರು, ಸಾಫ್ಟ್ವೇರಿಗೆ ಹಾರ್ಡ್ವೇರು ಎರಡೂ ಇದ್ರೇ ಕಂಪ್ಯೂಟರ್ ಕೆಲಸ ನಡೆಯುತ್ತೆ, ಜಗತ್ತು ಸಮೀಪ ಬರುತ್ತೆ. ಬರೀ ಕಠಿಣ ಕೆಲಸ ಮಾಡಿದರೆ ಉಪಯೋಗ ಇಲ್ಲ, ಬರೀ ಬುದ್ಧಿ ಬಳಸಿದ್ರೂ ಉಪಯೋಗ ಇಲ್ಲ. ಬರೀ ಬುದ್ಧಿ ಬಳಸ್ತಾ ಹೋದ ಅಂದ್ರೆ ಬುದ್ಧಿಗೇಡಿ ಬರೀ ಮಾತಾಡ್ಲಿಕ್ಕೆ ಕಲ್ತೈತಿ ಅದು ಅಂತಾರೆ. ಬರೀ ಏನಾದರೂ ಮಾಡ್ತಾ ಹೊರಟ ಅಂದ್ರೆ ಅದಕ್ಕೇನು ಕೆಲಸ ಇಲ್ಲ, ಹಂಗೆ ಮಾಡ್ಕೊತ ಹೋಗ್ತಿರ್ತೈತಿ ಅಂತಾರೆ. ಬುದ್ಧಿಯನ್ನು ಬಳಸಿ ಕೆಲಸವನ್ನು ಮಾಡಿದ ಅಂದ್ರೆ ಅದು ಅಮರವಾಗಿ ಉಳಿಯುತ್ತೆ ಅನ್ನೋ ಭಾವನೆಯಿಂದ ತಮ್ಮ ಜೀವನದುದ್ದಕ್ಕೂ ಅನಂತ ಅನುಭವಗಳನ್ನು ಸಂಗ್ರಹಿಸಿದಂಥ ಹಿರಿಯ ಡಾಕ್ಟರ್ ಮಹಂತ ಸ್ವಾಮಿಗಳನ್ನು ಸ್ಥಿರಪಟ್ಟಾಧ್ಯಕ್ಷರನ್ನಾಗಿ, ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಚರಮೂರ್ತಿಗಳಾಗಿ ಒಬ್ಬರ ಮಠದಲ್ಲಿ ನೋಡ್ತಾ ಇರಬೇಕು, ಮತ್ತೊಬ್ಬರು ಓಡಾಡಿಕೊಂಡು ಇಡೀ ಸಮಾಜದ ಸಂಘಟನೆಯನ್ನು, ಸಮಾಜವನ್ನು ಕಟ್ಟುವಂಥ ದೊಡ್ಡ ಕೆಲಸವನ್ನು ಅವರಿಗೆ ತಾವು ವಹಿಸಿದ್ದು ನೋಡಿದರೆ ಬಹಳ ಆಶ್ಚರ್ಯ ಅನಿಸುತ್ತೆ. ಮತ್ತು ಅತ್ಯಂತ ಕಠಿಣತರ ಪ್ರಸಂಗದಲ್ಲಿ ಕಠಿಣ ಕಾರ್ಯಕ್ಕೆ ಅವರನ್ನು ತಾವು ನಿಯೋಜಿಸಿದ್ದು ಬಹಳ ಆಶ್ಚರ್ಯಕಾರಕ. ಯಾಕಂತಂದ್ರೆ ಸಮಾಜ ಅಂದ್ರೆ ನಿಮ್ಗೆ ಗೊತ್ತೈತಲ್ಲ, 8 ದಿನದಿಂದ ಏನಾಯಿತು ಅನ್ನೋದು ತಮ್ಗೆ ಗೊತ್ತೈತೆ. ಇಲ್ಲಿಂದ ಎದ್ದು ಹೋಗೋದ್ರಾಗ ಮನುಷ್ಯ ಏನೇನು ಮಾತಾಡ್ಕೊಂತ ಹೋಗ್ತಾನೆ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಬಂದ್ರೆ ಇಲ್ಲಿ ಚಪ್ಪಾಳಿ ಬಿಡ್ತಿರ್ತಾನೆ, ಅಚ್ಚಿಕೆಲ್ಲರ ಭಾಷಣ ನಡೆದಿತ್ತಂದ್ರೆ ಅಲ್ಲೇನೂ ಚಪ್ಪಾಳಿ ಬಿಡ್ತಿರ್ತಾನೆ. ಇದು ಮನುಷ್ಯನ ಸ್ವಭಾವ, ನಮ್ದ ಅಂತಲ್ಲ. ಸ್ವಭಾವ ನಮ್ದು ಹೀಗಿರುತ್ತೆ. ಇಂಥವುಗಳನ್ನು ಎಲ್ಲನೂ ಕಟ್ಟಿ ಈ ರಥ ಮುಂದೆ ಜಗ್ಗಿಸೋ ಕೆಲಸ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಸಿದ್ಧಲಿಂಗ ಯತಿಗಳಲ್ಲಿ, ಮಹಾಂತಪ್ಪಗಳಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಏನು ಅಂದ್ರೆ ಈ ಹರಿದು ಹೋದಂಥ ಇದನ್ನು ಒಗ್ಗೂಡಿಸಿ ಇದನ್ನು ಮೂಟೆ ಕಟ್ಟಿ ಸಾಗಿಸ್ಕೊಂಡು ಹೋಗುವಂಥ ಗುರುತರ ಜವಾಬ್ದಾರಿ ಅವ್ರದ್ದಾಗಿದೆ. ಅವ್ರು ನಿಶ್ಚಿತವಾಗಿಯೂ ಮಾಡ್ತಾರೆ. ಗುರುತ್ವಕ್ಕೆ ಇಲ್ಲದೆ ಇದ್ರೆ ನಾವು ಆ ಕಡೆ ಈ ಕಡೆ ಬಹಳ ಜನ ಗುರುಗಳನ್ನು ನೋಡ್ತೀವಿ, ಬರೀ ಗುರು 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 ಅನ್ಕೊಂತಾನೆ ಅಡ್ಡಾಡ್ತಿರ್ತಾವೆ. ಆದರೆ ಗುರುಗಳಾದವರು ಹೇಗಿರಬೇಕು ಅಂತ ನಮ್ಮ ಸಮಾಜ, ನಮ್ಮ ಶಾಸ್ತ್ರ ಹೇಳ್ಕೊಂಡು ಬಂತು ಅಂತಂದರೆ, ಗುರುಗಳಾದವರು ತಮ್ಮದೇ ಆದಂಥ ಯಾವುದೇ ವ್ಯಾಮೋಹಗಳನ್ನು ಹೊಂದಿರದೆ ಇಡೀ ಸಮಾಜ, ಇಡೀ ರಾಷ್ಟ್ರವೇ ನನ್ನ ವ್ಯಾಮೋಹ ಅನ್ನುವ ಭಾವನೆಯಲ್ಲಿ ಯಾರು ನಡೆಯಲಿಕ್ಕೆ ಕಂಕಣಬದ್ಧರಾಗ್ತಾರೆ ಅವ್ರಿಗೆ ಗುರುಗಳಾಗ್ಲಿಕ್ಕೆ ಬರ್ತೈತಿ. ಆದರೆ ಇವತ್ತಿನ ದಿವಸ ಬಹಳ ಮಠಗಳೊಳಗೆ ನಾವು ಹೋದಿವಿ ಅಂತಂದ್ರೆ ಅಜ್ಜ ಅವರ ತೊಡಿ ಮ್ಯಾಗ ಹುಡುಗರು ಎರಡು ಆಡ್ತಿರ್ತವೆ. ಇವು ಯಾರು ಅಂದ್ಕೊಳ್ಳೆ ನಮ್ಮ ಅಣ್ಣನ ಮಕ್ಕಳ್ರಿ ಅಂತ. ಅಜ್ಜ ಅವ್ರ ಗಾಡಿ ಯಾರು ನಡೆಸ್ತಾರ್ರಿ? ಅವ್ರ ಕಾಕನ ಮಗ ನಡೆಸ್ತಾನ್ರಿ. ಪೂಜೆ ಯಾರು ಮಾಡ್ತಾರ್ರಿ ಮಠದಾಗ? ಸ್ವಾಮಿಗಳು ಹಿರಿಯ ಅಣ್ಣವರ ಪೂಜೆ ಮಾಡ್ತಾರೆ. ಜ್ಯೋತಿಷ್ಯ ಯಾರು ಹೇಳ್ತಾರೆ? ಸ್ವಾಮಿಗಳು ಮಾಮಾರಪ್ಪು ಜ್ಯೋತಿಷ್ಯ ಹೇಳ್ತಾರೆ. ಒಟ್ಟು ಮಠದ ತುಂಬ ಮಾಮ ಕಾಕ ಅಮ್ಮಗಳು ತುಂಬಿಬಿಟ್ರು ಅಂತಂದ್ರೆ ಅವಕ್ಕೆ ಮಠ ಅನ್ನೋದರೇ ಹೆಂಗೆ? ಹೀಗಾಗಿ ಸುಮಾರು 10-18 ಸಾವಿರ ಮಠಗಳು ಈ ಕರ್ನಾಟಕದಲ್ಲಿ ಇದ್ದು, ಆದರೆ ಇವತ್ತಿನ ದಿವಸ ಭೀಮಣ್ಣ ಕಂಡ್ರೆ ಅವ್ರಿಗೆ ಗೊತ್ತಿದೆ ಮಠಗಳು ಎಷ್ಟು ಉಳಿದಿವೆ, ಸ್ಟಾಕ್ ಎಷ್ಟು ಉಳಿದಿವೆ ಅಂತಂದ್ರೆ ಏನೋ 1000-1200 ಮಠಗಳು ಮಾತ್ರ ಉಳಿದಿವೆ ಅನ್ನೋ ಮಾತನ್ನು ನಾವು ಕೇಳ್ತೀವಿ. ಯಾಕಂದ್ರೆ ಇಷ್ಟು ಮಠಗಳು ಎಲ್ಲಿ ಹೋದವು ಅಂತಂದ್ರೆ ಎಲ್ಲ ಮಠಗಳು ಮನೆಯಾಗಿಬಿಟ್ಟು. ಗುರುಗಳು ಬಂದರು, ಗುರುಗಳು ಹಿಂದೆ ತಮ್ಮದೆಲ್ಲ ದಂಡ ತಗೊಂಡು ಬಂದರು. ಮೊದಲಲ್ಲಿ ಸಣ್ಣ ಮನೆಯಾಗಿ ಇರ್ತಿದ್ರು, ಈಗ ಬಂದು ದೊಡ್ಡ ಮನೆ ಮಾಡ್ಕೊಂಡು ಬಿಟ್ರು. ಹೀಗಾಗಿ ಮಠಗಳು ಹಾಳಾಗಿ ಹೋಗಿಬಿಟ್ಟು ಅಂತಲೇ ತಿಳ್ಕೊಂಡು ಒಬ್ಬರು ಶರಣರು ಹೇಳ್ತಾರ, ಉಚ್ಚಂಗಿಯ ದುರ್ಗಿಯ ಪೋತರಾಜನಂತೆ ಉದ್ದುದ್ದ ಗಡ್ಡ ಜಟೆಗಳನ್ನು ಬಿಟ್ಕೊಂಡು ಅಥವಾ ಮುಂಡನಾದಿಗಳನ್ನು ಮಾಡಿಕೊಂಡು ಯಾರು ಕೊಡ್ತಾರ ಅವ್ರನ್ನ ಹೊಗಳೋದು, ಕೊಡದಂಥವ್ರಿಗೆ ಬೊಗಳೋದು ಮಾಡಿಕೊಂಡು ಮಠಗಳನ್ನು, ಸಮಾಜವನ್ನು ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದರು. ಆದರೆ ಹೀಗೆ ತಾವು ಮಾಡಿರುವಂತಹ ಗುರುಗಳು ಯಾವ ವ್ಯಾಮೋಹಗಳನ್ನು ಹೊಂದಿರದಂಥವ್ರು. ನಾವು ಬಹಳ ಜನ ಸ್ವಾಮಿಗಳು ಮಮತ್ವವನ್ನು ಬಿಡಬೇಕು, ಮಾಯೆಯನ್ನು ಬಿಡಬೇಕು, ಆಮಿಷಗಳನ್ನು ಬಿಡಬೇಕು ಅಂತ ಹೇಳ್ತಾ ಇರುವಾಗ ನಮ್ಮ ರಕ್ತ ಸಂಬಂಧಿಕರೆಲ್ಲ ನಮ್ಮ ಮಠದ ಸುತ್ತಮುತ್ತನೇ ಸುತ್ತಾಡ್ತಿರ್ತಾರೆ, ನಮ್ಮ ಮಠದ ಆಸ್ತಿಯಲ್ಲೇ ಬದುಕ್ತಿರ್ತಾರೆ. ಅಂತಹ ಪ್ರಸಂಗ
ಬರಬಾರ್ದು ಅನ್ನೋ ಮಾತನ್ನ ಇಬ್ಬರೂ ಗುರುಗಳು ಆರಂಭದಲ್ಲೇ ಹೇಳಿದ್ದಾರೆ ಅಂತ ನನಗೆ ಸಮಾಜದ ಹಿರಿಯರು ಹೇಳಿದರು. ಎಲ್ಲ ಮಠಗಳು ಯಾವ ರೀತಿಯಾಗಿ ನಡಿಬೇಕು ಅಂತಂದ್ರೆ ಸ್ವಾಮಿಗಳಾದಂಥವ್ರ ರಕ್ತ ಸಂಬಂಧಿಕರು ಭಕ್ತರಾಗಿ ಭಕ್ತರಂತೆ ಇದ್ದು ಹೋಗ್ಬೇಕ ಹೊರತು ಆ ಕಾರವಾರದೊಳಗೆ ಒಳಗೆ ಹೊಕ್ಕರು ಅಂತಂದ್ರೆ ಸ್ವಾಮಿಗಳನ್ನು ಹಾಳು ಮಾಡ್ತಾರೆ, ಮಠನೂ ಹಾಳು ಮಾಡ್ತಾರೆ, ಒಂದೂ ಉಡಿಸಂಗಿಲ್ಲ. ಅದಕ್ಕೆ ಮಠಗಳು ಯಾವ ರೀತಿಯಾಗಿರಬೇಕು ಅಂತಂದ್ರೆ ಸ್ವಾಮಿಗಳಾದವರು ಎಷ್ಟು ವಿರಕ್ತರು, ನಾವು ಹೆಸರಿಗೆ ವಿರಕ್ತರಾಗಬೇಕು, ಆಮೇಲೆ ನಡತೆಯಲ್ಲಿಯೂ ವಿರಕ್ತರಾಗಬೇಕು. ಅಂದರೆ ಸಮಾಜದ ಹಿತವನ್ನು ಕಾಪಾಡಲಿಕ್ಕಾಗತ್ತ. ನಾವು ನಮ್ಮದು ಅನ್ನೋದನ್ನು ಬಿಡಲಿಲ್ಲ ಅಂತಂದ್ರೆ ನಮ್ಮವರು ಅಂತ ಯಾರೂ ನಮಗೆ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಆ ದಿಸೆಯಲ್ಲಿ ಗುರುಗಳಿಬ್ಬರು ಆರಂಭದಲ್ಲೇ ಹೇಳಿದ್ರಂತ, ನನಗೆ ಸಮಾಜದವ್ರು ಹೇಳ್ತಿದ್ರು ಬಂಗಾರದ ಕಿರೀಟ ಮಾಡ್ತೀವಿ ಅಂತ. ಗುರುಗಳು ಹೇಳಿದ್ರಂತ, ನಮ್ಮ ಒತ್ತಾಯಕ್ಕೆ ನಾವು ಸಮಾಜದವ್ರು ಒತ್ತಾಯಕ್ಕೆ ತಾವು ಹಾಕೋಬೇಕು ಅಂತ ಹೇಳಿದ್ರಂತ. ಗುರುಗಳು ಸ್ಪಷ್ಟವಾಗಿ ಹೇಳಿದ್ರಂತ, ನಿಮ್ದು ಇದೇ ರೀತಿ ಒತ್ತಾಯ ಇತ್ತು ಅಂದ್ರೆ ನೀವು ಇವತ್ತು ಬಂಗಾರ ಕಿರೀಟ ಹಾಕೋ ಅಂತೀರಿ, ನಾಳೆ ಮತ್ತೊಂದೇನ್ರ ಹಾಕೋ ಅಂತೀರಿ, ಹಾಗಾದ್ರೆ ನಾವು ಸಾಕು ಅಂತ ನಮ್ಮ ಮಠಕ್ಕೆ ನಾವು ಹೋಗ್ಬೋದಲ್ಲ ಇನ್ನೂ ಆಗೋಕ್ಕಿಂತನ ಮುಂಚೆ. ಅಂದ್ರೆ ಇಷ್ಟೊಂದು ವಿರಕ್ತಿಯ ಮನೋಭಾವವನ್ನು ತಾಳಿದಂಥ ಗುರುಗಳು ತಮಗೆ ದೊರೆತಿದ್ದಾರೆ ಅಂದರೆ ತಾವು ಭಾಗ್ಯಶಾಲಿಗಳು ಅಂತ ನಾನು ಭಾವಿಸಿದ್ದೀನಿ. ಗುರುಗಳ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ, ಅದರಲ್ಲಿ ಅವರು ಅನುಭವಿಗಳೇ ಆಗಿದ್ದಾರೆ. ಆ ಅನುಭವದ ಹಿನ್ನೆಲೆಯಲ್ಲಿ ಯಾವುದನ್ನು ಹೊಸ ತಯಾರು ಮಾಡೋದು, ಏನೋ ತಂದಾರಪ್ಪ ಹುಡುಗನ್ನ ಹೊಸ ತಯಾರು ಮಾಡ್ಬೇಕಂತೇನಿಲ್ಲ, ಎಲ್ಲ ರೆಡಿಮೇಡ ಬಂದಂಗಾಗೈತಿ. ಹೀಗಾಗಿ ಏನೂ ತೊಂದರೆ ಇಲ್ಲ. ಅಂತಹ ಗುರುಗಳ ಮಾರ್ಗದರ್ಶನ ಸಮಾಜಕ್ಕೆ ದೊರೆಯಲಿ. ಈ ಗುರುಪೀಠ ಇಡೀ ನಾಡಿನ ಎಲ್ಲ ಮಠಗಳಿಗೆ ಆದರ್ಶ ಪೀಠ ಅನಿಸುವಂತೆ ಆಗಲಿ. ಅಂತಹ ವಿರಕ್ತಿ ಈ ಮಠದಲ್ಲಿ ನಮಗೆ ನಿಶ್ಚಿತವಾಗಿಯೂ ನೋಡಲಿಕ್ಕೆ ಸಿಗುತ್ತೆ. ಗುರುಗಳು ಸಮಾಜದ ಎಲ್ಲ ಮಠಗಳಿಗೂ ಗುರುಗಳು ಹೇಗಿರಬೇಕು, ಪೀಠ ಹೇಗಿರಬೇಕು ಅಂತಂದ್ರೆ ಪಂಚಮಸಾಲಿ ಪೀಠದ ಗುರುಗಳದಾರಲ್ಲ ಅಷ್ಟು ವಿರಕ್ತರಿರಬೇಕು, ಅಷ್ಟು ನಿರಕ್ತರಿರಬೇಕು ಅನ್ನೋ ದಿಶೆಯಲ್ಲಿ ಮಾರ್ಗದರ್ಶಕರಾಗಿದ್ದಾರೆ. ಅಂತಹದನ್ನು ನಾವು ಅವರಿಂದ ಕಲಿಯೋಣ. ಆ ದಿಶೆಯಲ್ಲಿ ಸಮಾಜ ಮುನ್ನಡೆಯಲಿ, ನಡೆಸ್ತಾರೆ ಅಂತ ಪ್ರಾರ್ಥಿಸಿ ನನ್ನ ಮಾತು. ಕುಶಪ್ಪ ಎಲಿವಾಳ್ 10 ವರ್ಷದ ಬಾಲಕ ಕಳ್ಕೊಂಡಿದ್ದಾನೆ. ದಯವಿಟ್ಟು ಯಾರ ಹತ್ರ ಇದ್ರೆ ಕರ್ಕೊಂಡು ಬರ್ಬೇಕಂತ ವಿನಂತಿ. ಕರ್ವಸಮ್ಮ ತುರುವಿಯಾಳ್ ಅವ್ರು ಎಲ್ಲಿದ್ರು ವೇದಿಕೆ ಎಡಭಾಗದಲ್ಲಿ ನಿಮ್ಮ ಊರಿನವ್ರು ಕಾಯ್ಲಾಕತ್ತೀರ, ಅಲ್ಲಿಗೆ ಹೋಗ್ಬೇಕಾಗಿ ಅವರಲ್ಲಿ ವಿನಂತಿ. ಶೇಖಪ್ಪ ಅಂಗಡಿಯವ್ರನ್ನು ಕೂಡ ಕಾಯ್ಲಾಕತ್ತಿದ್ದಾರ, ಅವರು ಅಲ್ಲಿಗೆ ಹೋಗಬೇಕಾಗಿ ವಿನಂತಿ. ಈಗ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮಾಜಿ ಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.